ನೀವು ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಕಳಪೆ ಕಾಮಗಾರಿಯಿಂದ ಎತ್ತಿನಹೊಳೆ ಯೋಜನೆ ಸಂಪೂರ್ಣ ವಿಫಲ. ಯೋಜನೆಗಾಗಿ ಸಾರ್ವಜನಿಕರ ತೆರಿಗೆ ಹಣ ಪೋಲು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಸಮಾಧಾನ. 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಆಗ್ರಹ. ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರ. ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗಿಳಿದ ಬ್ಯಾಂಕ್ ಸಿಬ್ಬಂದಿ. ಏಕವಚನ ಪದ ಬಳಕೆಗೆ ಖಂಡನೆ. ರಾಜ್ಯಾಧ್ಯಕ್ಷರ ಬಗ್ಗೆ ಲಘು ಹೇಳಿಕೆಗೆ ವಿರೋಧ. ಜಿಲ್ಲಾಧ್ಯಕ್ಷ ಬಾಕೂರು ಕೃಷ್ಣೇಗೌಡ ಬಹಿರಂಗ ಕ್ಷಮೆಯಾಚಿಸಲು ಆಗ್ರಹ. ಮುರಳಿ ಮೋಹನ್ ಪರ ಒಕ್ಕಲಿಗ ಲಿಂಗಾಯತ ಕಾಂಗ್ರೆಸ್ ಸಭೆ. ಡಿಸಿ ಸ್ವಾಮಿ ಗುಂಪು ಉಚ್ಚಾಟನೆಗೆ ಆಗ್ರಹ. ಕಾಂಗ್ರೆಸ್ ಮುಖಂಡರಿಂದ ಒತ್ತಾಯ. ಗ್ರಾಮ ಪಂಚಾಯಿತಿ ಧನದಾಹಕ್ಕೆ ಸಾರ್ವಜನಿಕ ಗ್ರಂಥಾಲಯ ಮಾಯ. ಅರೆಹಳ್ಳಿಯ ಗ್ರಂಥಾಲಯ ನೆಲಸಮ. ಸಾಮಾಜಿಕ ಹೋರಾಟಗಾರ ಪಾಲಾಕ್ಷ ಆರೋಪ. ಜನಸಾಮಾನ್ಯರಿಗೆ ಪರಿಹಾರ ಬೇಗ ಸಿಗ್ಲಿ. ಸಾರ್ವಜನಿಕ ಕೆಲಸವನ್ನ ತ್ವರಿತವಾಗಿ ಮಾಡಿ. ಅಧಿಕಾರಿಗಳಿಗೆ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಎಸ್. ಸುರೇಶ್ ಅವರಿಂದ ಖಡಕ್ ಸೂಚನೆ. ಜೆಡಿಎಸ್ನಿಂದ ಹಾಸನದ ಮರ್ಯಾದೆ ಬೀದಿ ಪಾಲು. ಸಮಾವೇಶ ಮಾಡಿ ಜನರಿಗೆ ಮಂಕು ಬೂದಿ. ಎಂಎ ಗೋಪಾಲ್ ಸ್ವಾಮಿ ಆರೋಪ. ವಾರ್ತೆಗಳ ವಿವರ. ಬಯಲು ಸೀಮೆಗೆ ನೀರನ್ನ ಒದಗಿಸ್ತಕ್ಕಂತ ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆಲೂರು ತಾಲೂಕಿನಲ್ಲಿ ಹಾದು ಹೋಗಿರ್ತಕ್ಕಂಥ ಎತ್ತಿನಹೊಳೆ ಯೋಜನೆ ನಾಲೆ ಪ್ರದೇಶದಲ್ಲಿ ಚಾನಲ್ ತಡೆಗೋಡೆ ಕುಸಿದಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಬಯಲು ಸೀಮೆಯ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಗಳ ಸುಮಾರು 68 ಲಕ್ಷ ಜನರಿಗೆ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಗುರಿ. ಆದ್ರೆ ಆಲೂರು ತಾಲೂಕಿನ ಕೆಲವು ಆಯ್ದ ಗ್ರಾಮಗಳಲ್ಲಿ ಈ ಯೋಜನೆಯ ಕಾಲುವೆಗಳು ನೀರು ಹರಿಯುವ ಮುನ್ನವೇ ಸಂಪೂರ್ಣವಾಗಿ ನಾಲೆಗಳ ಅಲ್ಲಲ್ಲಿ ಕುಸಿದು ಹೋಗಿರ್ತಕ್ಕಂಥದ್ದು ಕಳಪೆ ಕಾಮಗಾರಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಪ್ರದೇಶಗಳಿಗೆ ಮಾನ್ಯ ಜಲಸಂಪನ್ಮೂಲ ಸಚಿವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿ ಕಾಮಗಾರಿಯಲ್ಲಿ ಆಗಿರ್ತಕ್ಕಂಥ ಬೇಜವಾಬ್ದಾರಿತನಕ್ಕೆ ಹೊಣೆಗಾರರಾಗಿರ್ತಕ್ಕಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಈಗ ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಜನವರಿ ತಿಂಗಳು ಏನು ಹಂತಕ್ಕೆ ಬಂದಿದ್ದೀವಿ. ಅಂತ್ಯಕ್ಕೆ ಫೆಬ್ರವರಿ ತಿಂಗಳು ಶುರು ಆಗಬೇಕಾಗಿದೆ. ಅಲ್ಲಿ 5 ತಿಂಗಳಾಯಿತು. 5 ತಿಂಗಳಲ್ಲಿ ಈ ಯೋಜನೆ ಚಾಲನೆ ಕೊಟ್ಟಂಥ ನೀರು ಎಲ್ಲೋಯಿತು? ಅದು ನಮ್ಮ ಜನರ ಪ್ರಶ್ನೆ ಆಗಿದೆ. ಈ ನೀರನ್ನ ಯಾಕೆ ಡೈವರ್ಟ್ ಮಾಡಿದ್ರು? ಮತ್ತೆ ನದಿಗೆ ಯಾಕೆ ಹರಿಬಿಟ್ರು? ಯಾಕೆ ಡೈವರ್ಟ್ ಮಾಡೋಂಥ ಒಂದು ಸನ್ನಿವೇಶ ಏನಿತ್ತು? ಆ ಸನ್ನಿವೇಶ ಇಷ್ಟೇ. ಈ ಕಳಪೆ ಕಾಮಗಾರಿನ ನಾವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ, ಒಂದು ಕಡೆ 2 ಕಡೆ ನೂರಾರು ಭಾಗಗಳಲ್ಲಿ ಈ ಒಂದು ಯೋಜನೆ ಸಂಪೂರ್ಣ ವಿಫಲವಾದ ಯೋಜನೆ. ನಮ್ಮ ಏನು ಪ್ರಜೆಗಳ, ನಮ್ಮ ರಾಜ್ಯದ ಪ್ರಜೆಗಳ ಒಂದು ಟ್ಯಾಕ್ಸ್ ಏನಿದೆ ಅದು ಇಲ್ಲೇ ಹರಿದು ಹೋಗ್ತಾ ಇದೆ. ನೀರು ಹರಿದು ಹೋಗ್ತಿಲ್ಲ, ಟ್ಯಾಕ್ಸೇ ಹರಿದು ಹೋಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಅದನ್ನು ಅಕ್ಬರ್ ಬೀರ್ಬಲ್ ಕಥೆ ಹೇಳ್ತಾಯಿದ್ರು. ಕಣ್ಣಲ್ಲಿ ನೋಡಿದ್ದು ಸತ್ಯ, ಕಿವಿಯಲ್ಲಿ ಕೇಳಿದ್ದು ಸುಳ್ಳು ಅಂತ. ಅದಕ್ಕೆ ನಾವೇ ಈಗ ಕಣ್ಣಲ್ಲಿ ನೋಡೋಣ ಅಂತ ಬಂದ್ವಿ ಯಾವುದು ಸತ್ಯ ಇದೆ ಅಂತ. ಈಗ ಸತ್ಯ ಗೊತ್ತಾಗ್ತಾ ಇದೆ. ಅದು ಎತ್ತಿನಹೊಳೆ ಯೋಜನೆಯ ಕಳಪೆ ಕಾಮಗಾರಿ, ಕಾಂಟ್ರಾಕ್ಟರ್ಗಳ ಕಮಿಷನ್ನು ಇವತ್ತು ಯಾವ ಮಟ್ಟದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಈ ರಾಜ್ಯಕ್ಕೆ, ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ದಯಮಾಡಿ ಸುಳ್ಳು ಹೇಳೋದು ಬಿಡಿ. ಈ ಒಂದು ಏನು ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾರಂಭ ಅಂತ ಏನೊಂದು ಸಮಾವೇಶ ಮಾಡಿದ್ರಿ, ಅದು ಯಾವ ಪ್ರಯೋಜನಕ್ಕೋಸ್ಕರ ಮಾಡಿದ್ರಿ, ಯಾವ ಹಿತಾಸಕ್ತಿಗೋಸ್ಕರ ಮಾಡಿದ್ರಿ? ಯಾವುದೇ ರೀತಿಯಾದಂಥ ಜನಪರವಾದಂಥ ಕಾರ್ಯಗಳು, ಕೆಲಸಗಳು ಕಾಣ್ತಾ ಇಲ್ಲ. ಈ ಸುಳ್ಳು ಹೇಳೋದನ್ನ ಮೊದಲು ಬಿಡಬೇಕು ಅಂತ ದಯಮಾಡಿ ಅತಿ ಶೀಘ್ರದಲ್ಲೇ ನೀರಾವರಿ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಬಂದು ಈ ಜಾಗಗಳಲ್ಲಿ ಭೇಟಿ ಕೊಡಬೇಕು. ಇಲ್ಲಾದಂಥ ಅನ್ಯಾಯನ, ನಮ್ಮ ರಾಜ್ಯದ ಜನತೆಯ ತೆರಿಗೆನ ಇಲ್ಲಿ ವೆಚ್ಚ ಆಗ್ತಿರೋದನ್ನ ಅವರು ದಯಮಾಡಿ ಗಮನಿಸಬೇಕು ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಈ ಯೋಜನೆಗಾಗಿ ನಮ್ಮ ಆಲೂರು ತಾಲೂಕಿನ ರೈತರು ತಮ್ಮ ಜಮೀನನ್ನ ತ್ಯಾಗ ಮಾಡಿದ್ದಾರೆ. ತಾಲೂಕಿನಾದ್ಯಂತ ಸಾವಿರಾರು ಎಕರೆ ರೈತರ ಜಮೀನುಗಳನ್ನ ಭೂಸ್ವಾಧೀನ ಪಡಿಸಿಕೊಂಡಿರ್ತಕ್ಕಂಥ ಸರ್ಕಾರ ಪರಿಹಾರವನ್ನು ಕೂಡ ನೀಡಿಲ್ಲ ಇನ್ನು. ಆದ್ರೆ ಈ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನ ಸಫಲವಾಗಬೇಕಾಗಿತ್ತು. ಆದ್ರೆ ಗುಣಮಟ್ಟದ ಕಾಮಗಾರಿ ಮಾಡದೆ ಇನ್ನು ನೀರು ಹರಿಯೋಕ್ಕಿಂತ ಮುಂಚೆನೆ ನಾಲೆಗಳು ಕುಸಿದು ಹೋಗ್ತಾ ಇದೆ.
ಅಂದ್ರೆ ಈ ಕಾಮಗಾರಿಯ ಗುಣಮಟ್ಟ ಹೆಂಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಏನೋ ಈ ಸಂದರ್ಭದಲ್ಲಿ HDCC ಬ್ಯಾಂಕ್ ನಿರ್ದೇಶಕ KS ಮಂಜೇಗೌಡ, KMF ನಿರ್ದೇಶಕ ನಿಂಗರಾಜು, HN ಪ್ರಕಾಶ್, ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯ ಲಿಂಗರಾಜು, ಮುಖಂಡರಾದ ಓಂಕಾರ ಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಷ್ಟು ಮಟ್ಟಿಗೆ ಅಂದಾಜು ಪಟ್ಟಿ ತಯಾರಿಸಿದ್ದಾರೆ, ಎಷ್ಟು ಮಟ್ಟಿಗೆ ಕಾಮಗಾರಿಗಳನ್ನು ಮಾಡಿದ್ದಾರೆ, ಹೇಗಾಗಿದೆ ಅನ್ನೋದು ಕಂಡು ಬರ್ತಾ ಇದೆ. ಅತ್ಯಂತ ಕಳಪೆ ಕಾಮಗಾರಿ. ಕನಿಷ್ಠ 60% ವಾಲ್ ಏನು ಹೇಳ್ತೀವಿ ನಾವು, ಗೋಡೆ ಕಾಂಕ್ರೀಟ್ ವಾಲು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಎಲ್ಲೂ ಕೂಡ ಕಬ್ಬಣ ಹಾಕಿಲ್ಲ. ಬಹುಶಃ ಇದು ಪೂರ್ತಿ ನಮ್ಮ ಶಾಸಕರು ಹೇಳಿದಾಗೆ ಪೂರ್ತಿ ತೆರಿಗೆ ಹಣ ಪೋಲಾಗಿದೆ. ಇವತ್ತು 12,000 ಇದ್ದಿದ್ದು ಇವತ್ತು 26,000ಕ್ಕೆ ಬಂದಿದೆ. 30,000ಕ್ಕೆ ಬದಲು 30,000 ಕೋಟಿ ಬದಲು ಆಶ್ಚರ್ಯ ಇಲ್ಲ. ಇದು ಜನರ ದುಡ್ಡು. ಮೊದಲು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ನನಗಂತೂ ಗೊತ್ತಾಗ್ತಿಲ್ಲ. ಬಹುಶಃ ರೀಮೇಕಿಂಗ್ ಹೊಸದಾಗೆ ಮಾಡಬೇಕು ಅಂತ ಕಾಣ್ತಾ ಇದೆ. ಇದಕ್ಕೆ ಕಾರಣಕರ್ತರಂಥ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಇದ್ರ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗಿ ಶಿಕ್ಷೆ ಆಗಬೇಕು ಮತ್ತು ಪುನಃ ಕೆಲಸ ಆಗಬೇಕು. ಕೋಲಾರ ಚಿಕ್ಕಬಳ್ಳಾಪುರ ಜನರ ಕನಸೇನಿದೆ. ನಾವು ಸಕಲೇಶಪುರ ತಾಲೂಕಿನ ಜನತೆ, ಆಲೂರು ತಾಲೂಕಿನ ಜನತೆ ತ್ಯಾಗ ಮಾಡಿ ಜಾಗ ಬಿಟ್ಕೊಟ್ಟಿದ್ದೀವಿ. ನಾವು ಕಾಮಗಾರಿ ನಡೆದಿದೆ. ನನ್ನ ಕಾಲದಲ್ಲೇ ಇದು ಎಲ್ಲ ಕೆಲಸ ಪ್ರಾರಂಭ ಆಗಿ ಒಂದು ಹಂತ ಬಂದಿರ್ತಕ್ಕಂಥದ್ದು. ಆದರೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಈ ಸ್ಥಿತಿ ತಲುಪಿದ್ವಿ. ಮನೆ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟವರು ಬಂದು ಸ್ಥಳ ನೋಡಬೇಕು, ಪರಿಹಾರ ಕಂಡುಹಿಡಿಬೇಕು, ಜನರಿಗೆ ನ್ಯಾಯ ದೊರಕಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. 12ನೇ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ವಾರದಲ್ಲಿ 5 ದಿನಗಳ ಕಾಲ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿ ಬ್ಯಾಂಕಿನ ಎಲ್ಲಾ ಕೆಲಸಗಳನ್ನ ಇವತ್ತು ಸಂಪೂರ್ಣವಾಗಿ ಬಂದ್ ಮಾಡಿ ಸಿಬ್ಬಂದಿಗಳು ಪ್ರತಿಭಟನೆಯನ್ನು ನಡೆಸಿದರು. ಹಾಸನದ ಎನ್ನಾವರ ವೃತ್ತದಲ್ಲಿರ್ತಕ್ಕಂಥ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆ ಎದುರು ನೂರಾರು ಬ್ಯಾಂಕ್ ಸಿಬ್ಬಂದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಬಳಿಕ ಎನ್ನಾವರ ವೃತ್ತದಿಂದ ಹೇಮಾವತಿ ಪ್ರತಿಮೆವರೆಗೂ ಬೃಹತ್ ಮೆರವಣಿಗೆಯನ್ನು ನಡೆಸಿ ತಮ್ಮ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿದ್ರು. ಇನ್ನು ಈ ಮುಷ್ಕರದಿಂದ ಬ್ಯಾಂಕ್ ವ್ಯವಹಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡು ಸಾರ್ವಜನಿಕರ ಸಮಸ್ಯೆ ಉಲ್ಬಣವಾಯಿತು. ಯಾಕೆ ಅಂತ ಅಂದ್ರೆ ಕಂಟಿನ್ಯೂಸ್ ಆಗಿ 2-3 ದಿವಸದಿಂದ ರಜಾ ಇತ್ತು. ಮತ್ತೆ ಇವತ್ತು ಕೂಡ ಪ್ರತಿಭಟನೆ ಅಂತ ಹೇಳಿ ಬ್ಯಾಂಕ್ ರಜೆ ಆಗಿದ್ರಿಂದ ಜನರಿಗೆ ಒಂದಿಷ್ಟು ಸಮಸ್ಯೆ ಆಯಿತು. ಇನ್ನು ಪ್ರತಿಭಟನೆಯಲ್ಲಿ UFBU ಅದರ ಹಾಸನ ಘಟಕದ ಸಂಚಾಲಕರಾಗಿರ್ತಕ್ಕಂಥ ಕುಮಾರ್ ಅಂತಕ್ಕಂಥವ್ರು ಮಾತನಾಡಿದ್ರು. 2024 ಮಾರ್ಚ್ನಲ್ಲಿ ನಡೆದ 12ನೇ ದ್ವಿಪಕ್ಷೀಯ ಒಪ್ಪಂದದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳ ಹಲವು ಬೇಡಿಕೆಗಳೊಂದಿಗೆ ವಾರದಲ್ಲಿ 5 ದಿನಗಳ ಕೆಲಸದ ವ್ಯವಸ್ಥೆಯನ್ನು ಕೂಡ ಒಪ್ಪಿಕೊಳ್ಳಲಾಗಿತ್ತು. ಆದ್ರೆ ಒಪ್ಪಂದಕ್ಕೆ ವರ್ಷ ಆಗ್ತಾ ಇದ್ರು ಕೂಡ ಸರ್ಕಾರ ಇದನ್ನ ಜಾರಿಗೊಳಿಸಲು ಯಾವುದೇ ಸಕಾರಾತ್ಮಕವಾಗಿ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕಳೆದ 1 ತಿಂಗಳಿಂದ ಕೂಡ ವಿವಿಧ ರೀತಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಮೂಲಕ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಆದ್ರೆ ಅದ್ಯಾವುದು ಕೂಡ ಉಪಯೋಗ ಆಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಮುಷ್ಕರಕ್ಕೆ ಇಳಿಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ ಅಂತ ಹೇಳಿದ್ರು. ಇನ್ನು ಪ್ರತಿಭಟನೆಯಲ್ಲಿ CBOA ಸಂಘಟನೆಯ ಕಾರ್ಯದರ್ಶಿ AJ ಜಾವೀದ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಸಂಘಟನೆಯ ಲೋಕೇಶ್ ಮತ್ತೆ ಜಯಚಂದ್ರ ಅವರು, ಇನ್ನು SBI ಸಿಬ್ಬಂದಿ ಸಂಘಟನೆಯ ಚೇತನ್, ಅಶೋಕ್ ಭಟ್, ಕರ್ನಾಟಕ ಬ್ಯಾಂಕ್ನ ಶೀಲಾ ಅವರು ಸೇರಿದಂತೆ ವಿವಿಧ ಬ್ಯಾಂಕ್ಗಳ ಸಿಬ್ಬಂದಿಗಳು ಹಾಜರಿದ್ದರು. ಇವತ್ತಿನ ನಮ್ಮ ಮುಷ್ಕರ ನಮ್ಮ ಒಂದೇ ಒಂದು ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ನಾವು ಮಾಡ್ತಾ ಇದ್ದೇವೆ. ಯಾಕಂದರೆ ಈ ಒಂದು ಬೇಡಿಕೆಗೋಸ್ಕರ ನಾವು 2 ವರ್ಷದಿಂದ ಸಮಾಧಾನದಿಂದ ಕಾಯ್ದು ಸರ್ಕಾರವನ್ನು ನಾವು ಸರ್ಕಾರವನ್ನು ಕೇಳಿಕೊಂಡ್ರೂ ಕೂಡ ಅದು ಯಾವುದೇ ಒಂದು ಕಾಳಜಿಯನ್ನೇ ತೋರಿಸಿಲ್ಲ. ನಾವು 2023 ಮತ್ತು 24 ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ನಮಗೆ ವಾರದಲ್ಲಿ 5 ದಿನದ ಕೆಲಸವನ್ನು ಜಾರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ರು. ಬಟ್ 2 ವರ್ಷ ಆದರೂ ಕೂಡ ನಮ್ಮ ಸತತ ಪ್ರಯತ್ನ ಹಾಗೂ ಮಾತುಕತೆಗಳು ಎಷ್ಟೇ ಮಾತುಕತೆ ಮಾಡಿದ್ರು ಸರ್ಕಾರವಾಗಲಿ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಆಗಲಿ ಕಾಳಜಿ ವಹಿಸ್ತಾನೆ, ಮುತುವರ್ಜಿ ವಹಿಸ್ತಾನೆ ಇರೋದ್ರಿಂದ ಈ ಒಂದು ನಾವು ಮುಷ್ಕರಕ್ಕೆ ಇಳಿಬೇಕಾಗಿ ಬಂದಿದೆ. ಈ ಮುಷ್ಕರಕ್ಕೆ ಅವರಾಗೆ ದುಡಿದ್ದಾರೆ. ಮತ್ತು ಈಗ ನಿಮಗೆಲ್ಲ ಗೊತ್ತಿರೋಂಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗವನ್ನು ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ. ಹಾಗಾಗಿ ಉಳಿದ ಸ್ಟಾಫ್ ಏನಿದ್ದಾರೆ ಅವರೆಲ್ಲ ಒತ್ತಡದಲ್ಲಿ ಸಿಕ್ಕಿ ಕೆಲಸ ಮಾಡ್ತಾರ ಆಗಿದೆ. ನಿಮಗೆಲ್ಲ ಗೊತ್ತಿರಾಗಿ ಇವೆಲ್ಲ ಪೇಪರ್ಗಳಲ್ಲಿ ನೋಡ್ತಾ ಇದ್ದೀರಾ. ಎಲ್ಲ ಇಲಾಖೆಗಳು ಬೇರೆ ಯಾವುದೇ ಡಿಪಾರ್ಟ್ಮೆಂಟಿಗೆ ಬಿಟ್ಟರೆ ಸಂಬಂಧಪಟ್ಟರೆ ಈಗ ಬ್ಯಾಂಕಿಂಗ್ ಇದರಲ್ಲಿ ಒತ್ತಡ ಮತ್ತು ಪ್ರೆಷರಿಂದ ಸುಸೈಡ್ ಮಾಡ್ಕೊಳ್ತಾ ಇರೋ ಅಧಿಕಾರಿಗಳು, ಮ್ಯಾನೇಜರ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕಂದರೆ ವರ್ಕ್ ಪ್ರೆಷರ್ ಆಗಿದೆ. ಈ 6 ದಿನದಲ್ಲಿ ಇಷ್ಟೊಂದು ಒತ್ತಡದಲ್ಲಿ ಮಾಡಿದಾಗ ಅವ್ರಿಗೆ ಪರ್ಸ್ನಲ್ ಲೈಫ್ ಆಗಲಿ, ಸೋಷಿಯಲ್ ಲೈಫ್ ಆಗಲಿ, ಫ್ಯಾಮಿಲಿಗಾಗಲಿ ಸಮಯ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು 2 ದಿನದ ರಜಾ, ವಾರದಲ್ಲಿ 2 ದಿನದ ರಜಾ, 5 ದಿನದ ಕೆಲಸ ಏನು ಕೇಳ್ತಾ ಇದ್ದೀವಿ ಅದು ನ್ಯಾಯಯುತವಾಗಿದೆ. ಮತ್ತು ಗೌರ್ಮೆಂಟ್ ಮತ್ತು IBI ಈಗಾಗಲೇ ಒಪ್ಕೊಂಡಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ
ಕಾಳಜಿ ವಹಿಸ್ತಾ ಇರೋದ್ರಿಂದ ನಾವು ಅವರ ಗಮನವನ್ನು ಸೆಳೆಯಲಿಕ್ಕೆ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರ ಬಗ್ಗೆ ಹಾಸನದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಾಗೂರು ಕೃಷ್ಣೇಗೌಡ ಅವರು ಏಕವಚನದಲ್ಲಿ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ. ಕೂಡಲೇ ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ರಾಜ್ಯ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾಗಿರ್ತಕ್ಕಂಥ KM ಶ್ರೀನಿವಾಸ್ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲೂ ಮಾತನಾಡಿರ್ತಕ್ಕಂಥ ಅವರು, ನಾನು ಕಳೆದ ಚುನಾವಣೆಯಲ್ಲಿ ಕೃಷ್ಣೇಗೌಡ ಅವರ ವಿರುದ್ಧ ಸ್ಪರ್ಧೆ ಮಾಡಿ ಸೋತ್ರು ಕೂಡ ನಾನು ಎಂದೂ ಕೂಡ ಅವ್ರ ಬಗ್ಗೆ ಏಕವಚನದಲ್ಲಿ ಮಾತನಾಡಿಲ್ಲ. ಆದ್ರೆ ರಾಜ್ಯಾಧ್ಯಕ್ಷರ ಬಗ್ಗೆ ಅವರು ಏಕವಚನ ಪದ ಬಳಕೆ ಮಾಡಿರ್ತಕ್ಕಂಥದ್ದು ನಾನು ಸೇರಿದಂತೆ ಸಮಸ್ತ ಸರ್ಕಾರಿ ನೌಕರರಿಗೆ ಅತೀವ ನೋವನ್ನ ತಂದಿದೆ. ಷಡಕ್ಷರಿ ಅವರು ಅಧ್ಯಕ್ಷರಾದ ನಂತರ ನಾಡಿನ ಎಲ್ಲಾ ಸರ್ಕಾರಿ ನೌಕರರ ಪರವಾಗಿ ಹಲವು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮಹಿಳಾ ನೌಕರರಿಗೆ ಋತುಚಕ್ರ ರಜೆ ಆಗಿರ್ಬೋದು, NPS ರದ್ದು ಮಾಡಿ OPS ಜಾರಿಗೆ ಹೋರಾಟ ಸೇರಿದಂತೆ ಉಚಿತ ಆರೋಗ್ಯ ಸಂಜೀವಿನಿ ಯೋಜನೆ ಜೊತೆಗೆ ಎಲ್ಲಾ ನೌಕರರಿಗೆ ನೋವು ನಲಿವುಗಳಿಗೆ ಸ್ಪಂದಿಸುವ ಮೂಲಕ ಉತ್ತಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂತವ್ರ ಬಗ್ಗೆ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಸರಿಯಲ್ಲ. ಕೂಡಲೇ ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿಶ್ವನಾಥ್, ರಾಜ್ಯ ಪರಿಷತ್ ಸದಸ್ಯ ಹಾಗೂ ಸಂಘಟನಾ ಕಾರ್ಯದರ್ಶಿ ರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ರಾಜ್ಯದ ಸರ್ಕಾರಿ ನೌಕರರ ಸಂಘ ಇಲ್ಲಿವರೆಗೂ ಎಂದೆಂದಿಗೂ ಕಂಡರಿಯದಂಥ ಹಲವಾರು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದೆ. ಅದೇ ರೀತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೊನ್ನೆ ನಡೆದಂಥ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯಿಂದ ಆಯ್ಕೆಯಾಗಿರುವಂಥ ಎಲ್ಲ ನಮ್ಮ ಹಾಸನ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇದೇ ಒಂದು ವೇದಿಕೆಯಲ್ಲಿ ಹಾಸನ ಜಿಲ್ಲಾ ಕ್ರೀಡಾಕೂಟದ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿದಂಥ ನಮ್ಮ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಕೃಷ್ಣೇಗೌಡರು BP ಅವರು ಈ ಕ್ರೀಡಾಕೂಟದ ಸಮಯದಲ್ಲಿ ಕ್ರೀಡೆಯ ವಿಚಾರವನ್ನು ಹೊರತುಪಡಿಸಿ ರಾಜ್ಯಾಧ್ಯಕ್ಷರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಏಕವಚನದಲ್ಲಿ ಪದ ಬಳಕೆಯನ್ನು ಮಾಡಿರುವುದನ್ನು ರಾಜ್ಯ ಸಂಘದ ಪದಾಧಿಕಾರಿಗಳಾದ ನಾವು ಖಂಡಿಸುತ್ತೇವೆ. ಏಕೆಂದರೆ ಇದು ಕಂಡರಿಯದಂಥ ಹೆಮ್ಮೆಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರ ಷಡಕ್ಷರಿ ಅವರು ನೌಕರರ ಪರವಾಗಿ ಉತ್ತಮವಾದ ಕಾಳಜಿ ಹಾಗೂ ಉತ್ತಮವಾದ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಸಮಯದಲ್ಲಿ ಕ್ರೀಡಾಕೂಟದ ವಿಚಾರವನ್ನು ಬಿಟ್ಟು ಏಕಾಏಕಿ ರಾಜ್ಯಾಧ್ಯಕ್ಷರನ್ನು ಏಕವಚನದಲ್ಲಿ ಪದ ಬಳಕೆ ಮಾಡಿದ್ದು ನಮಗೆಲ್ಲ ತುಂಬ ನೋವಾಗಿದೆ. ಹಾಗಾಗಿ ಇದನ್ನು ಖಂಡಿಸುವಂಥ ಕೆಲಸವನ್ನು ನಮ್ಮ ರಾಜ್ಯದ ಪದಾಧಿಕಾರಿಗಳು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲೇ ನಾವು ಹಲವಾರು ವಿಚಾರಗಳನ್ನು ತಮ್ಮ ಮುಂದೆ ತರಲು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮಲ್ಲಿ ಸರ್ಕಾರಿ ನೌಕರ ಸಂಘದ ಸರ್ಕಾರಿ ನೌಕರ ಬಗ್ಗೆ ಇರೋದು ಹಲವಾರು ಆದೇಶಗಳನ್ನು ಮಾಡಿಸುವಲ್ಲಿ ಈಗಾಗಲೇ 6 ತಿಂಗಳು ನಮ್ಮ ಮಹಿಳಾ ನೌಕರರಿಗೆ ರಜೆಯನ್ನು ಕೊಡುವಂಥ, ಋತುಚಕ್ರ ರಜೆಯನ್ನು ಕೊಡಿಸುವಂಥ ಹಾಗೂ ವೇತನ ಆಯೋಗದ ಬಗ್ಗೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಡೆದುಕೊಂಡು ಮುರಳಿ ಮೋಹನ್ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮುಖಂಡ DC ಸಣ್ಸ್ವಾಮಿ ಗುಂಪಿನ ವ್ಯಕ್ತಿಗಳನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ಕಾಂಗ್ರೆಸ್ ಒಕ್ಕಲಿಗ ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರುಗಳು ಇವತ್ತು ಸಭೆಯನ್ನು ನಡೆಸಿ ಅಲ್ಲಿ ಒತ್ತಾಯಿಸಿದ್ದಾರೆ. ಇನ್ನು ಪಟ್ಟಣದ ಲಯನ್ಸ್ ಮಂದಿರದಲ್ಲಿ ನಡೆದ ಕಾಂಗ್ರೆಸ್ ಒಕ್ಕಲಿಗ ಮತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರುಗಳ ಸಭೆಯಲ್ಲಿ ಮಾತನಾಡತಕ್ಕಂಥ ಮುಖಂಡರುಗಳು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಸಂಕಲ್ಪದೊಂದಿಗೆ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮುಖಂಡರ ಸಹನೆಯನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ನಡೀತಾ ಇದೆ. ಅಂಡ್ ಮುರಳಿ ಮೋಹನ್ ಅವರು ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಪಕ್ಷ ಪ್ರೇಮಿ. ಅವರು ಕೂಡ ಪಕ್ಷ ಕಟ್ಟೋಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಪ್ರತಿನಿತ್ಯ ಪಕ್ಷದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ ಆಗಿದೆ. ಆದ್ರೆ ಇಂತಹ ವ್ಯಕ್ತಿಯ ವಿರುದ್ಧ ಇತ್ತೀಚೆಗೆ ಒಂದು ಘಟನೆಯನ್ನ ಮುಂದಿಟ್ಕೊಂಡು ನಿರಂತರ ಸುಳ್ಳು ಅಪಪ್ರಚಾರ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಏನು ಈ ಅಪಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ DC ಸಣ್ಸ್ವಾಮಿ ಅಂಡ್ ಅವರ ಆಪ್ತರೋ ಅವರ ಗುಂಪಲ್ಲಿರೋ ಎಲ್ಲರನ್ನು ಕೂಡ ಉಚ್ಚಾಟನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸಭೆಯಲ್ಲಿ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರ್ಮುಡಿ ಚಂದ್ರು, ಮಾಜಿ ಅಧ್ಯಕ್ಷ ವಿದ್ಯಾಶಂಕರ್, ಮಹಿಳಾ ಘಟಕದ ಅಧ್ಯಕ್ಷ ಅನ್ನಪೂರ್ಣ, ಶ್ರೀಶೈಲ, ಬಗರ್ ಹುಕುಂ ಸದಸ್ಯ ಉದಯ್, ಗೋಪಾಲ್ ಸ್ವಾಮಿ, ವೀರಶೈವ ಸಮಾಜದ ಉಪಾಧ್ಯಕ್ಷ ಗಗನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರು. ಈ ಸಕಲೇಶ್ಪುರದಲ್ಲಿ ಮುರಳಿ ಮೋಹನ್ ಅವರು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತ ನಂತರ ಊರ್ ಬಿಟ್ಟು ಹೋಗಿಲ್ಲ, ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲೇ ಇಟ್ಕೊಂಡು. ಅಲ್ಲ, ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ JDS ಎರಡು ಕೂಡ ಒಡಂಬಡಿಕೆ ಮಾಡ್ಕೊಂಡ್ಬಿಟ್ಟಿರೋ ಹಿನ್ನೆಲೆಯಲ್ಲಿ ಬಿಜೆಪಿಯ ಶಾಸಕರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಹಿಂಗಾಗಿ ಅವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಮಾತನಾಡಕ್ಕಾಗದೆ ಒಂಥರ ತೆರೆಮರೆಗೆ ಸರಿಯಬೇಕಾದಂತ ದುಸ್ಥಿತಿ ಅಂಡ್ ಅನಿವಾರ್ಯತೆಗೆ ನಿರ್ಮಾಣ ಆಗಿಬಿಟ್ಟಿದೆ ಅಲ್ಲಿಯ JDS-ನ ಈ ಹಿಂದಿನ ಮಾಜಿ ಶಾಸಕರಾಗಿದ್ದಂತಹ HK ಕುಮಾರಸ್ವಾಮಿ ಅವರ ಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ.
ಅಂಡ್ ಈ ಬೆನ್ನಲ್ಲೇ ಆಕ್ಟಿವ್ ಆಗಿರ್ತಕ್ಕಂಥ ಮುರಳಿ ಮೋಹನ್ ಎಲ್ಲೋ ಒಂದು ಕಡೆ ಇವರಿಗೆ ಟಫ್ ಫೈಟ್ ಕೊಡಬಹುದು ನೆಕ್ಸ್ಟ್ ಅಲ್ಲಿ ಅಂದಾಗ ಅವರ ಕಾಲಿಳಿಯೋದಕ್ಕೆ ಅವರ ಪಕ್ಷದ ಮುಖಂಡರುಗಳೇ ಮುಂದಾಗಿದ್ದಾರೆ. ಪಕ್ಷದೊಳಗಿನ ಆಂತರಿಕ ಕಚ್ಚಾಟ ಪ್ರತಿ ದಿವಸ ಬೀದಿಯಲ್ಲಿ ನಾಟಕವಾಗಿ ಪರಿಣಮಿಸ್ತಾ ಇದೆ. ಪ್ರತಿ ದಿವಸ ಪರ ವಿರೋಧ, ಅವ್ರ ಪರವಾಗಿ 4 ಜನ, ಇವ್ರ ಪರವಾಗಿ 4 ಜನ ಪತ್ರಿಕಾಗೋಷ್ಠಿಗಳನ್ನ ಮಾಡ್ತಕ್ಕಂಥದ್ದು, ಪರಸ್ಪರ ಕೆಸರಚಾಟಗಳನ್ನ ಮಾಡ್ಕೊಳ್ತಾ ಮೂಲಕ ತಮ್ಮ ಪಕ್ಷದ ಬೆಳವಣಿಗೆ, ತಮ್ಮ ಪಕ್ಷದ ಮುಖಂಡರ ಬೆಳವಣಿಗೆಗೆ ತಾವೇ ಕೊಡಲಿ ಪೆಟ್ಟಿಗಳನ್ನ ಹಾಕಿಕೊಳ್ತಿದ್ದಾರೆ. ಅಂಡ್ ಅಂಟಿಲ್ ಅನ್ಲೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕು, ಇಬ್ರು ಕಚ್ಚಾಟವನ್ನು ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಈ ಡ್ಯಾಮೇಜ್ ಎಷ್ಟರ ಮಟ್ಟಕ್ಕೆ ಆಗಬಹುದು ನೆಕ್ಸ್ಟ್ ಅನ್ನೋದನ್ನ ಅವರೇ ಮುಟ್ಟಿ ನೋಡಿಕೊಳ್ಳುವಂತಾಗತ್ತೆ. ನೆಲ ಕಚ್ಚಿ ಹೋಯ್ತು. ನಾನು ಅಧ್ಯಕ್ಷ ಸ್ಥಾನಕ್ಕೆ ಜಿ ಪರಮೇಶ್ವರ್ ಅವರು, ನಮ್ಮ ಶಿವರಾಮ್ ಅವರ ನೇತೃತ್ವದಲ್ಲಿ ನನ್ನ ಅಧ್ಯಕ್ಷಗಿರಿ ಮಾಡಿದಾಗ, ಅಧ್ಯಕ್ಷಗಿರಿ ಮಾಡಿದ ದಿವಸನೇ ಕಿತಾಪತಿ ಶುರು ಮಾಡಿದ್ರು. ಅವನು ಯಾರನ್ನ ಅಧ್ಯಕ್ಷ ಮಾಡುತ್ತೆ? ಯಾರು? ಇದೇ ವ್ಯಕ್ತಿ. ಇವತ್ತೇನು ಆಪಾದನೆ ಮಾಡ್ಕೊಂಡು ನಾನು ಲೀಡ್ರು ಅಂತ ಹೋಗ್ತಾ ಇದ್ದಾನೆ, ಆ ವ್ಯಕ್ತಿ ಅಲ್ಲಿಂದಲೇ ಶುರುವಾಯಿತು. ಬಹುಶಃ ಹಾಸನದಲ್ಲಿ ಶಿವರಾಮಣ್ಣವರ ನೇತೃತ್ವದಲ್ಲಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಬೇಕಾದ್ರೆ ನನ್ನ ಮನೆ ದುಡ್ಡು ಎಷ್ಟು ದುಡ್ಡು ಹೋಗಿದೆ ಅಂತೇಳಿ ಸನ್ಮಾನ್ಯ ನನ್ನ ಸ್ನೇಹಿತರುಗಳಿಗೆ ಗೊತ್ತು. ನಾನು ಅಷ್ಟು ಕಳ್ಕೊಂಡು ಪಕ್ಷ ಸಂಘಟನೆ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ನನಗಾಗಿರ್ತಕ್ಕಂಥ ನೋವು ಬೇರೆ ಯಾಕಾಗಿದ್ದರೆ ಪಲಾಯನವಾದ ಹೇಳಬೇಕಾಗಿದೆ. ಆದರೆ ಕಾರ್ಯಕರ್ತರು ನೀವೆಲ್ಲ ನನಗೆ ಸಹಕಾರ ಕೊಟ್ಟರೆ, ಸಭೆ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಸಭೆಯಲ್ಲಿ ಬಂದು ದೊಡ್ಡ ಸಭೆ ನಡೀತಾ ಇರ್ಬೇಕಾದ್ರೆ ಗಲಾಟೆಗಳು ನಡೆಸಿದ್ರು. ನಮ್ಮ ಕಾಂಗ್ರೆಸ್ ನಡಿಗೆ, ಜನರ ಬಳಿಗೆ ಅಂತೇಳಿ ಕಾರ್ಯಕರ್ತರು ಮೊನ್ನೆ ಅವರು ಹೇಳ್ಬೋದಲ್ಲ, ಜನತ 1900 ಪೂರೈಸಿ ಅಧಿಕಾರಿಗಳ ಮೀಟಿಂಗ್ ಅಂತೇಳಿ ತಾಲೂಕು ಆಫೀಸಿಗೆ ಹೊರಟು ಹೋಗುವಾಗ ನಾನು ಅಲ್ಲೇ ಇದ್ದೆ. ನಾವೆಲ್ಲ IB ಕಡೆ ಬಂದು ಇವರು ಸೀದಾ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ನೋಡುವಾಗ ಪೊಲೀಸ್ನವರು ಇವರು ತಳ್ತಾ ಇರೋದನ್ನ ನಾನು ನೋಡಿದೆ. ಈಗ ಅಲ್ಲಿ ಈ ಇವರು ಸಣ್ಣಸ್ವಾಮಿ ಅವರು ಹಿಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು. ಅವರು ಎಲೆಕ್ಷನ್ ನಿಂತು ಸೋತಿದ್ದಾರೆ. ಅವ್ರಿಗೆ ಪ್ರೋಟೋಕಾಲ್ ಅನ್ನೋದು ನನಗೆ ಅವ್ರಿಗೆ ಗೊತ್ತಿದೆ ಅಂತ ನನ್ನ ಭಾವನೆ. ಅಲ್ಲೋಗಿ ಪೊಲೀಸ್ನವ್ರ ಹತ್ರ ಮುಗಿಸ್ಕೊಂಡು ಮುರಳಿ ಮೋಹನ್ ಅಂತೇಳ್ದ ಹೊಡೆದ ಅಂತೇಳಿ ಇಡೀ ಪ್ರಚಾರ ಮಾಡ್ಕೊಂಡು ಇದು ಮಾಡಿ ಯಾರ್ಯಾರ ಹತ್ರನೋ ಹಾಸನದಲ್ಲಿ ಇದರಲ್ಲಿ ಎಲ್ಲ ಪ್ರೆಸ್ ಮೀಟ್ ಮಾಡಿಸಿ ಬೇಡದ್ದೆಲ್ಲ ಮಾತಾಡೋಂಥದ್ದು ಅವರಿಗೆ ಸರಿಯಾದ ವ್ಯವಸ್ಥೆ. ನಾನು ಉದಯ್ ಮಾತಾಡ್ತೀನಿ, ಕಾಂಗ್ರೆಸ್ ಪಕ್ಷದ ಭದ್ರತಾ ಸಮಿತಿಯ ಸದಸ್ಯ. ಈ ದಿನ ನಾವು ಇವತ್ತು ಲಯರ್ಸ್ ಹಾಲ್ನಲ್ಲಿ ಸಕಲೇಶ್ಪುರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿಶೇಷವಾಗಿ ಒಕ್ಕಲಿಗ ಮತ್ತು ವೀರಶೈವ ಸಮುದಾಯದ ಪ್ರಮುಖರು, ನಾಯಕರುಗಳು ಮಾತ್ರ ಇವತ್ತು ಸಭೆಯನ್ನು ಇಲ್ಲಿ ಸೇರಿದ್ದೀವಿ ಲಯರ್ಸ್ ಹಾಲ್ನಲ್ಲಿ. ಕಾರಣ ಇಷ್ಟೇ, ನಮ್ಮ ಪಕ್ಷದ ನಾಯಕರಾದಂಥ ಮುರಳಿ ಮೋಹನ್ ಅವ್ರ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡ್ತಾ ಕೇವಲ ಪತ್ರಿಕೆಗಳಿಗೆ ಮತ್ತು ಬರೀ ಬೆಂಗಳೂರಲ್ಲಿ ಹೋಗಿ ದೂರುಗಳನ್ನು ಕೊಡೋಕ್ಕೆ ಸೀಮಿತ ಆಗಿರ್ತಕ್ಕಂಥ ಕೆಲ ನಾಯಕರುಗಳು ಇವ್ರ ಮೇಲೆ ಅಪಪ್ರಚಾರ ಮಾಡಿ ಇವರನ್ನು ಉಚ್ಚಾಟನೆ ಮಾಡಬೇಕು ಅಂತ ಒಂದು ಸಣ್ಣತನದ ಪ್ರದರ್ಶನವನ್ನು ಮಾಡ್ತಾಯಿದ್ದಾರೆ. ಆದರೆ ಇಡೀ ಕ್ಷೇತ್ರದ ಜನ ಏನು ನಾಯಕರುಗಳು, ಪಕ್ಷದ ನಾಯಕರುಗಳೆಲ್ಲ ಸಹ ಮುರಳಿ ಮೋಹನ್ ಅವರ ಪರವಾಗಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಪರಾಜಿತರಾದರೂ ಸಹ ನಿರಂತರ 2.5 ವರ್ಷಗಳಿಂದಲೂ ಸಹ ಇದೇ ಕ್ಷೇತ್ರದಲ್ಲಿ ಇರೋ ಮೂಲಕ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ಸುಮಾರು 35 ವರ್ಷಗಳಿಂದ ಸಾರ್ವಜನಿಕವಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಾರ್ವಜನಿಕ ಗ್ರಂಥಾಲಯ ಗ್ರಾಮ ಪಂಚಾಯಿತಿಯ ಧನದಾಹಕ್ಕೆ ನೆಲಸಮವಾಗಿದೆ ಅಂತ ಹೇಳಿ ಗ್ರಾಮದ ಪಾಲಾಕ್ಷ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಏನು ಇವರ ಆರೋಪ ಅಂತ ನೋಡ್ತಾ ಹೋದ್ರೆ, ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಗ್ರಾಮದ ಅಭಿವೃದ್ಧಿ ಹೆಸರಲ್ಲಿ 2025-26ನೇ ಸಾಲಿನ ನಿಧಿ 2ರ ಅನುದಾನದಲ್ಲಿ ಮಂಜೂರಾತಿ ಸಂಖ್ಯೆ 212/25-26ರಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳನ್ನ ಗ್ರಂಥಾಲಯ ಕಟ್ಟಡ ಅಭಿವೃದ್ಧಿಗೆ ಮೀಸಲಿರಿಸಲಾಗಿತ್ತು. ಸರ್ಕಾರದಿಂದ ಹಳೆ ಗ್ರಂಥಾಲಯ ಕಟ್ಟಡವನ್ನ ಕೆಡವಿ ಹೊಸ ಗ್ರಂಥಾಲಯ ಕಟ್ಟಡವನ್ನ ನಿರ್ಮಾಣ ಮಾಡ್ತೀವಿ ಅಂತ ಅನುಮತಿ ಪಡೆದಂತ ಪಂಚಾಯಿತಿ ಅಲ್ಲಿ ನಿರ್ಮಿಸಿರ್ತಕ್ಕಂಥದ್ದು ಗ್ರಂಥಾಲಯ ಅಲ್ಲ, ಬದಲಾಗಿ ವಾಣಿಜ್ಯ ಮಳಿಗೆಗಳು. ಅಂಡ್ ಈ ವಾಣಿಜ್ಯ ಮಳಿಗೆಗಳಾದ್ರೂ ಸರಿ ಇದಾವ ಅಂತ ನೋಡಿದ್ರೆ ಅವು ಕೂಡ ವೈಜ್ಞಾನಿಕ ಗುಣಮಟ್ಟದಿಂದ ಹೊಂದಿಲ್ಲ. ಕೇವಲ 21 ದಿವಸದಲ್ಲಿ ಕಟ್ಟಡ ಕಾಮಗಾರಿಯನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿದ್ದಾರೆ. ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಇವರ ಧನದಾಹಕ್ಕೆ ಇವತ್ತು ಗ್ರಂಥಾಲಯವನ್ನೇ ಸಂಪೂರ್ಣವಾಗಿ ನೆಲಸಮ ಮಾಡಿಬಿಟ್ಟಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ವಾಣಿಜ್ಯ ಮಳಿಗೆಗಳನ್ನ ಕಟ್ಕೊಂಡಿದ್ದಾರೆ. ಅದು ಕೂಡ ಸರಿಯಾಗಿಲ್ಲ. ಇದ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ.
ಇದನ್ನ ನಾವು ಕೇಳಕ್ ಹೋದ್ರೆ ಇಲ್ಲ ಅದು ನನಗೆ ಗೊತ್ತಿಲ್ಲ, ಪಂಚಾಯತಿ ಸರ್ವ ಸದಸ್ಯರ ಒಮ್ಮತದಿಂದ ಆಗಿರೋದ್ರಿಂದ ನಾವು ಇದಕ್ಕೆ ಏನು ಮಾಡಕ್ ಬಂದ್ರೆ ಅವ್ರು ಮಾಡ್ಕೊಡಿ ಅಂತ ಹೇಳ್ತಾರೆ, ನಾವು ಮಾಡ್ಕೊಟ್ಟಿದೀವಿ ಅಂತ ಬೇಜವಾಬ್ದಾರಿತನದ ಉತ್ತರನ ಕೊಡ್ತಾರೆ. ಇಂಜಿನಿಯರ್ ಸುಪ್ರೀಂ ಗ್ರಾಮ ಪಂಚಾಯತಿಗೆ ಸುಪ್ರೀಂ ಸರ್ವ ಮಂಡಳಿ ಆಗಿರೋದ್ರಿಂದ ಅವ್ರು ಏನನ್ನೇ ಹೇಳ್ತಾರೆ ಅದಕ್ಕೆ ನಾವು ಒಪ್ಪಿಗೆ ಕೊಡೋದು ಮಾತ್ರ ನಮ್ಮ ಕೆಲಸ. ವರುಣ್ ಅಂತ ಆ ಕಟ್ಟಡದಲ್ಲಿ ಕಲ್ಲುಗಳನ್ನ ಹಾಕ್ತಾರೆ. ಈಗ ಯಾವುದೋ ಒಂದು ಕಟ್ಟಡ ಕಾಮಗಾರಿ ಪ್ರಾರಂಭ ಆದಾಗ ಕಲ್ಲನ್ನ ಹಾಕ್ತಾರೆ, ಇಲ್ಲ ಉದ್ಘಾಟನೆ ಆದಾಗ ಕಲ್ಲನ್ನ ಹಾಕ್ತಾರೆ. ಅಲ್ಲಿ ಕಲ್ಲನ್ನ ಹಾಕಿರೋದು ಯಾವುದಕ್ಕೂ ಅಲ್ಲ. ಕಾಮಗಾರಿ ಪ್ರಾರಂಭ ಆಗಿರೋದು 3/11/2025, ಕಾಮಗಾರಿ ಪೂರ್ಣಗೊಂಡಿರೋದು 20 ಹಾಕಿದ್ದಾರೆ. 22/12/2025 ಅಂತ ಹಾಕ್ತಾರೆ. 22/12/2025 ಅಂತ ಹಾಕ್ತಾರೆ. ಒಂದು ಆ ಕಲ್ಲು ಹಾಕಿರೋದು ಉದ್ಘಾಟನೆ ಶಂಕುಸ್ಥಾಪನೆ ದಿನಾಂಕನೂ ಅಲ್ಲ, ಇನ್ನೊಂದು ಉದ್ಘಾಟನೆ ದಿನಾಂಕನೂ ಅಲ್ಲ. ಇವರು ಇಷ್ಟೆಲ್ಲ ತರಾತುರಿಯಲ್ಲಿ ಯಾಕೆ ಆ ಮಳಿಗೆನ ಕಟ್ಕೊಂಡಿದ್ದಾರೆ, ಯಾಕೆ ಅದನ್ನ ಇಷ್ಟು ಬೇಗ ಈಗ ಇನ್ನೂ ಒಂದು ಶಾಸಕರದ ಸಮಯ ಕೇಳಿರೋದು 1ನೇ ತಾರೀಕು 2ನೇ ತಿಂಗಳು 2026 ಉದ್ಘಾಟನೆಗೆ ಬನ್ನಿ ಅಂತೇಳಿ ಶಾಸಕರಿಗೂ ಡೇಟ್ನ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆದ್ರೆ 1ನೇ ತಾರೀಕು ಆಲ್ರೆಡಿ ಬಹಿರಂಗ ಹರಾಜು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸಾರ್ವಜನಿಕ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಮಾಡಿಕೊಡುವಂತೆ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಎಸ್. ಸುರೇಶ್ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಬೇಲೂರು ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆಗಳ ಅಹವಾಲು ಸ್ವೀಕಾರ ಮಾಡಿ ನಂತರ ಮಾತನಾಡಿರ್ತಕ್ಕಂಥ ಅವರು, ಬೇಲೂರು ತಾಲೂಕಿನ ಸುಮಾರು 40ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ ವಿರುದ್ಧ ದೂರುಗಳು ನಮ್ಮ ಕಚೇರಿಗೆ ಬರ್ತಾ ಇದ್ದಾವೆ. ಇನ್ನು ಸುಮಾರು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದಂತಹ BCM ಇಲಾಖೆಯಿಂದ ನಡೀತಾ ಇರತಕ್ಕಂಥ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟ ದೂರುಗಳಿದ್ದಾವೆ. ಅಂಡ್ ಮೊದಲು ಅವುಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಕಂದಾಯ ಇಲಾಖೆಯಲ್ಲಿ ರುದ್ರಭೂಮಿಗೆ ಸಂಬಂಧಪಟ್ಟಂತೆ ವಿವಿಧ ಇಲಾಖೆಗಳಿಂದ ಸುಮಾರು 18 ಅರ್ಜಿಗಳು ಬಂದಿದ್ದು ಅವುಗಳಿಗೆ ಸೂಕ್ತ ಮಾಹಿತಿ ಪಡೆದು ಸಂಪೂರ್ಣ ಪರಿಹಾರ ನೀಡುವಂತೆ ಸೂಚನೆಯನ್ನು ನೀಡಿದ್ರು. ಇನ್ನು ಅರೆಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿ ಭಾರಿ ಭ್ರಷ್ಟಾಚಾರದಿಂದ ಕೂಡಿದೆ ಅಂತಕ್ಕಂಥ ಆರೋಪಗಳು ಬಂದಿದೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಸಾಮಾಜಿಕ ಹೋರಾಟಗಾರ ಪಾಲಾಕ್ಷ ಅಂತಕ್ಕಂಥವ್ರು ಕೂಡ ಮನವಿಯನ್ನು ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅಲ್ವಾ, ನೀವು ನೋಡಿದ್ದೀರಾ, ಒಂದು ದಾಖಲಾತಿನ ಸರಿನಾ ತಪ್ಪ ಆಕ್ಷನ್ ತಗೋಬಾರ್ದ ಎಲ್ಲ ಇರುತ್ತೆ. ಎಲ್ಲ ಸಹಕರಿಸಕ್ಕೆ ಧನ್ಯವಾದಗಳು. ನೆಕ್ಸ್ಟು ಯಾರಿಗೆ ನಾನು ಅರ್ಜಿ ಫಾರ್ವರ್ಡ್ ಮಾಡಿದ್ದೀನಿ ಅವರಿಂದ ಉತ್ತರ ನನಗೆ 10 ಡೇಸಲ್ಲಿ ಬೇಕು. ಅದಕ್ಕೆ ಫೈಲ್ ಮಾಡ್ಕೊಂಡು ಬರ್ತೀನಿ. ನೀವು ಕೂಡ ಕಮ್ ವಿತ್ ದ ಹೋಮ್ ವರ್ಕ್. ನೆಕ್ಸ್ಟು ಅರ್ಜಿದಾರರು ದಯಮಾಡಿ ಬನ್ನಿ, ಅವಾಗ ನಿಮಗೆ ಕಾನೂನುಬದ್ಧ ಉತ್ತರ ಮುಂದಿನ ತಿಂಗಳು ಮೀಟಿಂಗ್ 20-25ರಲ್ಲಿ ನಾವು ನಿಮಗೆ ಕೊಡಲಾಗುತ್ತೆ. ಆವಾಗ ನೇರ ಅರ್ಜಿಗಳನ್ನು ಮತ್ತೊಂದು ಬ್ಯಾಚ್ ಸ್ವೀಕಾರ ಮಾಡ್ತೀವಿ. ಅವಾಗ ಮಾಡಿಲ್ಲ ಅಂದರೆ ಮತ್ತೆ ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ಸಮಜಾಯಿಸಿ ಕೂಡ ಕೊಡಬೇಕಾಗುತ್ತೆ. ಎವ್ರಿಥಿಂಗ್ ಕೌಂಟ್ಸ್ ಎ ಲಾಟ್ ಹಿಯರ್. ಆಮೇಲೆ ನಿಮ್ಮದು ರಿಪೋರ್ಟ್ ಎಲ್ಲ ಫೈಲ್ ಆಗುತ್ತೆ, ಮತ್ತು ಮಾಹಿತಿ ಕೂಡ ನಮ್ಮ ಕೇಂದ್ರ ಕಚೇರಿಗೆ ಹೋಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕೋಆಪರೇಟಿಂಗ್ ಲೋಕಾಯುಕ್ತ ವಿಷಯ. CO ಕೂಡ ಅದನ್ನ ನಮ್ಮ CO ಕೂಡ ಪ್ರಚಾರ ಮಾಡಿ ಇವತ್ತು ಒಟ್ಟು ಎಷ್ಟು ಅರ್ಜಿ ಬಂದಿದೆ? 18 ಅರ್ಜಿಗಳು ಬಂದಿದೆ. ಹೆಚ್ಚಿನ ಅರ್ಜಿಗಳು ತಹಸೀಲ್ದಾರ್ ಕಚೇರಿಗೆ ಮತ್ತು EO ಅವ್ರಿಗೆ, ನಮ್ಮ ಚೀಫ್ ಆಫೀಸರ್ ಅವ್ರಿಗೆ ಮತ್ತು ADLR ಅವ್ರಿಗೂ ಹೋಗಿದೆ. ಒಂದು 4 ಡಿಪಾರ್ಟ್ಮೆಂಟ್ಗಳಿಗೆ ಅರ್ಜಿ ಹೋಗಿದೆ. ದೇಶಾದ್ಯಂತ ಹಾಸನ ಜಿಲ್ಲೆಯ ಮರ್ಯಾದೆ ಬೀದಿ ಪಾಲಾಗಿದೆ. ಇನ್ನೂ ಜನರು ಆ ಸುದ್ದಿಯಿಂದ ಹೊರ ಬಂದೇ ಇಲ್ಲ. ಅದಾಗಲೇ JDSನವರು ಸಮಾವೇಶ ಮಾಡಿ ಜನರಿಗೆ ಮಂಕು ಬೂದಿ ಎರಚ್ತಾ ಇದ್ದಾರೆ ಅಂತ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂ.ಎ. ಗೋಪಾಲ್ ಸ್ವಾಮಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿರ್ತಕ್ಕಂಥ ಅವರು, ಪ್ರಜ್ವಲ್ ರೇವಣ್ಣ ಪ್ರಕರಣ ಇನ್ನೂ ಕೂಡ ಇತ್ಯರ್ಥವಾಗಿಲ್ಲ, ಅದನ್ನ ಬಗೆಹರಿಸುವ ಬದಲು ಮಹಿಳೆಯರಿಗೆ ನ್ಯಾಯ ಕೊಡ್ತೇವೆ ಅಂತ ಎಷ್ಟರ ಮಟ್ಟಿಗೆ ಇವತ್ತು ಹಾಸನಕ್ಕೆ ಬಂದು ಭರವಸೆ ಕೊಡ್ತೀರಿ? ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಬೀದಿಗೆ ತಂದು ಭಾಷಣ ಮಾಡಿಸಿ ರಾಜಕೀಯದ ಬೇಳೆ ಬೇಯಿಸ್ಕೊಳ್ತಾ ಇರ್ತಕ್ಕಂಥ JDS ಪಕ್ಷದವರಿಗೆ ಇದು ತರವಾದ ನಡೆಯಲ್ಲ. ರೇವಣ್ಣನವರ ಅಸ್ತಿತ್ವ ಉಳಿಸೋದಕ್ಕೆ ಕೇಂದ್ರದಿಂದ ಕುಮಾರಸ್ವಾಮಿ ಹಾಸನ ಜಿಲ್ಲೆಗೆ ಬಂದು ಸಮಾವೇಶದ ಹೆಸರಲ್ಲಿ ತಮ್ಮ ಕುಟುಂಬವನ್ನ ಸರಿಪಡಿಸಲು ಮುಂದಾಗಿದ್ದಾರೆ ಅಂತ ಹೇಳಿದ್ರಲ್ಲದೆ, ದೇವೇಗೌಡರು ಅಳಿಯ ಅನ್ನೋ ಕಾರಣಕ್ಕೆ ಶಾಸಕ ಬಾಲಕೃಷ್ಣ ಅವರಿಗೆ ಸಮಾವೇಶದಲ್ಲಿ ಭಾಷಣಕ್ಕೆ ಆಸ್ಪದ ನೀಡಿದ್ರು. ಆದ್ರೆ ಒಬ್ಬ ಮಾಜಿ ಮಂತ್ರಿ ಹಾಗೂ ಹಿರಿಯ ಶಾಸಕರಾಗಿರ್ತಕ್ಕಂಥ ಎ ಮಂಜು ಅವರನ್ನ ಸೌಜನ್ಯಕ್ಕೂ ಕೂಡ ವೇದಿಕೆಯಲ್ಲಿ ಕೂರಿಸದೆ ಮಾತನಾಡಲು ಅವಕಾಶ ನೀಡದೆ JDSನವರು ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಎ ಮಂಜು ಅವರಿಗೆ ಅವ್ರಿಗೆ ಮಾತನಾಡಕ್ ಅವಕಾಶ ಕೊಟ್ರು ಅಂತ ಅನ್ಕೊಳ್ತೀನಿ ನಾನು ನೋಡ್ದಂಗೆ. ಅಂಡ್ ಎ ಮಂಜು ಅವ್ರಿಗೆ ಆ ಬೇಜಾರಿಲ್ಲ ಪಾಪ. ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಎಂ.ಎ. ಗೋಪಾಲ್ ಸ್ವಾಮಿ ಅವ್ರಿಗೆ ಯಾಕೆ ಈ ವಿಚಾರಕ್ಕೆ ಬೇಜಾರೋ ಗೊತ್ತಿಲ್ಲ. ಬಟ್ ಎ ಮಂಜು ಅವರಿಗೆ ಮಾತನಾಡಕ್ ಅವಕಾಶ ಕೊಟ್ರು ಅಂತ ನಾನು ಅನ್ಕೊಳ್ತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನಾನು ಅವತ್ತು ನೋಡ್ದಂತೆ ಕಡು ವಿರೋಧಿಯಾದಂಥ JDS ಪಕ್ಷ ನಿನ್ನೆ
ಒಂದು ದೊಡ್ಡ ಸಮಾವೇಶವನ್ನು ಮಾಡಿದ್ದಾರೆ. ಅವರವರ ಪಕ್ಷದಲ್ಲಿ ಅವರು ಮಾಡ್ಕೊಳ್ತಕ್ಕಂಥದ್ದು ಅವರವರ ಜವಾಬ್ದಾರಿ ಇರ್ತದೆ. ಹಾಗಾಗಿ ನಿನ್ನೆ ಅವರು ಜನಾದೇಶ ಅಂತ ಹೇಳಿ ಲಕ್ಷಾಂತರ ಜನ ಸೇರಿಸ್ತೀವಿ ಅಂತ ಹೇಳಿ ಜನ ಸೇರಿದ್ದಾರೆ. ಆದರೆ ಎಷ್ಟು ಚೇರ್ ಹಾಕಿದಾರಲ್ಲ ನಮ್ಮ ಹತ್ರನೂ ಕೂಡ ಮಾಹಿತಿ ಇದೆ. ಆದರೆ ಇಷ್ಟು ಹಿರಿಯರ ನಮ್ಮ ಪಕ್ಷವೇ ಪ್ರಧಾನಿ ಮಾಡಿದಂಥ ದೇವೇಗೌಡರನ್ನ ಈ ಇಳಿ ವಯಸ್ಸಿನಲ್ಲಿ ಕರೆದು ಅವ್ರ ಕಡೆ ರೋಷಾವೇಶವಾಗಿ ಭಾಷಣ ಮಾಡಿಸ್ತಕ್ಕಂಥದ್ದು ನಾವು ಕೂಡ ವಿರೋಧ ವ್ಯಕ್ತಪಡಿಸ್ತಕ್ಕಂಥದ್ದು. ಅವರು ಅವ್ರ ಮಗ ರೇವಣ್ಣದ ಅಸ್ತಿತ್ವ ಎಲ್ಲಿ ಹೋಗ್ತದೆ ಅಂತೇಳಿ ಅವರು ಮತ್ತು ಅವ್ರ ಮಗ ರೇವಣ್ಣ ಉಳಿಸೋಕ್ಕೋಸ್ಕರ ಕುಮಾರಸ್ವಾಮಿಯವರು ಮಾಡೋಕ್ಕೆ ಬಂದಿದ್ದಾರೆ ಅಂತ ಆ ರೋಷಾವೇಶದಲ್ಲಿ ಬಂದು ಹಾಸನದಲ್ಲಿ 2 ಬಾರಿ ಸಮಾವೇಶ ಆಯಿತು. ಒಂದು ಬಾರಿ ನಮ್ಮ ಪಕ್ಷದ ಸಮಾವೇಶ ಆಯಿತು, ಮತ್ತೊಂದು ಬಾರಿ ಮೊನ್ನೆ ಕೃಷ್ಣ ಬೈರೇಗೌಡರು ಮಾಡಿರ್ತಕ್ಕಂಥದ್ದು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ. ಅದರಲ್ಲಿ ಅವರ ಸಂಬಂಧನೇ ಅವ್ರ ಅಳಿಯನೇ, ಯಾರು ದೇವೇಗೌಡರ ಅಳಿಯನಾದಂಥ CM ಬಾಲಕೃಷ್ಣ ಅವರು ಅಳಿಯನ ತಮ್ಮಲ್ಲಿ ಅವ್ರ ಅಳಿಯ ಆಗ್ಬೇಕಲ್ಲ. ಅವರು ಬಂದು ವೇದಿಕೆಯಲ್ಲಿ ಕೃಷ್ಣ ಬೈರೇಗೌಡರು ಸರ್ಕಾರನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಅಭಿನಂದಿಸಿ ಅವರು ಚೀಟಿ ಬರ್ಸ್ಕೊಂಡ್ರು. ಬೇಕಾದ್ರೆ ದಾಖಲೆ ಬಿಡುಗಡೆ ಮಾಡ್ತಾರೆ. ನಮ್ಮ ತಾಲೂಕು ಅಭಿವೃದ್ಧಿ ಇರ್ಬೋದು, ಜಿಲ್ಲೆ ಅಭಿವೃದ್ಧಿ ಅವ್ರ ಅಳಿಯನೇ ಬಂದು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಅಂತಾರೆ. ಮತ್ತೊಬ್ಬರು BJP ಸಕಲೇಶ್ಪುರ ಶಾಸಕರು ಅದೇ ವೇದಿಕೆಯಲ್ಲಿ ಕಳೆದ ಡಿಸೆಂಬರ್ 6ನೇ ತಾರೀಕು ನಡೆದಂಥ ಕಾರ್ಯಕ್ರಮದಲ್ಲಿ ಅವತ್ತು ಸಕಲೇಶ್ಪುರದ ಸಿಮೆಂಟ್ ಮಂಜು ಅವರು ಕೂಡ ಇಂಥ ಒಬ್ಬರು ಸಚಿವರು ನಮಗೆ ಈ ಜಿಲ್ಲೆಗೆ ಬಂದಿರೋದು ನಮ್ಮ ಪುಣ್ಯ ಅಂತ ಹೇಳ್ತಾರೆ. ಈ ಥರ ಕೆಲಸ ಆಗ್ತದೆ ಅಂತೇಳಿ ಇಂಥ ಸಂದರ್ಭದಲ್ಲಿ ಅವರ ಪಕ್ಷದ ಸಂಘಟನೆ ಟೀಕೆ ಮಾಡಲಿ, ಟೀಕೆ ಇರಬೇಕು. ನಾವು ಕೂಡ ಅವ್ರನ್ನ ಟೀಕೆ ಮಾಡ್ತಾರೆ, ಅವರು ನಮ್ಮ ಪಕ್ಷವನ್ನು ಟೀಕೆ ಮಾಡ್ತಕ್ಕಂಥದ್ದು ಸರಿ ಇದೆ. ಆದರೆ ಟೀಕೆ ಮಾಡೋ ರೋಷ ವಯಸ್ಸಲ್ಲಿ ನಾವು ನಮ್ಮ ಕೇಳಿ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳಪೆ ಕಾಮಗಾರಿಯಿಂದ ಎತ್ತಿನ ಹೊಳೆ ಯೋಜನೆ ಸಂಪೂರ್ಣ ವಿಫಲ. ಯೋಜನೆಗಾಗಿ ಸಾರ್ವಜನಿಕರ ತೆರಿಗೆಯನ್ನ ಪೋಲು. ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅಸಮಾಧಾನ. 5 ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೊಳಿಸುವಂತೆ ಆಗ್ರಹ. ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆ ಆಗ್ರಹಿಸಿ ದೇಶವ್ಯಾಪಿ ಬ್ಯಾಂಕ್ ಮುಷ್ಕರ. ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗಿಳಿದ ಬ್ಯಾಂಕ್ ಸಿಬ್ಬಂದಿ. ಏಕವಚನ ಪದ ಬಳಕೆಗೆ ಖಂಡನೆ. ರಾಜ್ಯಾಧ್ಯಕ್ಷರ ಬಗ್ಗೆ ಲಘು ಹೇಳಿಕೆಗೆ ವಿರೋಧ. ಜಿಲ್ಲಾಧ್ಯಕ್ಷ ಬಾಕೂರು ಕೃಷ್ಣೇಗೌಡ ಬಹಿರಂಗ ಕ್ಷಮೆ ಯಾಚಿಸಲು ಆಗ್ರಹ. ಮುರಳಿ ಮೋಹನ್ ಪರ ಒಕ್ಕಲಿಗ ಲಿಂಗಾಯತ ಕಾಂಗ್ರೆಸ್ ಸಭೆ. ಡಿಸಿ ಸ್ವಾಮಿ ಗುಂಪು ಉಚ್ಚಾಟನೆಗೆ ಆಗ್ರಹ. ಕಾಂಗ್ರೆಸ್ ಮುಖಂಡರಿಂದ ಒತ್ತಾಯ. ಗ್ರಾಮ ಪಂಚಾಯಿತಿ ಧನದಾಹಕ್ಕೆ ಸಾರ್ವಜನಿಕ ಗ್ರಂಥಾಲಯ ಮಾಯ. ಅರೆಹಳ್ಳಿಯ ಗ್ರಂಥಾಲಯ ನೆಲಸಮ. ಸಾಮಾಜಿಕ ಹೋರಾಟಗಾರ ಪಾಲಾಕ್ಷ ಆರೋಪ. ಜನಸಾಮಾನ್ಯರಿಗೆ ಪರಿಹಾರ ಬೇಗ ಸಿಗ್ಲಿ. ಸಾರ್ವಜನಿಕ ಕೆಲಸವನ್ನ ತ್ವರಿತವಾಗಿ ಮಾಡಿ. ಅಧಿಕಾರಿಗಳಿಗೆ ಲೋಕಾಯುಕ್ತ ಡಿವೈಎಸ್ಪಿ ಎಚ್.ಎಸ್. ಸುರೇಶ್ ಅವರಿಂದ ಖಡಕ್ ಸೂಚನೆ. ಜೆಡಿಎಸ್ನಿಂದ ಹಾಸನದ ಮರ್ಯಾದೆ ಬೀದಿ ಪಾಲು. ಸಮಾವೇಶ ಮಾಡಿ ಜನರಿಗೆ ಮಂಕು ಬೂದಿ. ಎಂಎ ಗೋಪಾಲ್ ಸ್ವಾಮಿ ಆರೋಪ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ. ನಮಸ್ಕಾರ.